Already throughout this fortnight, every day we have been conducting this awareness program in all of our available branches throughout Karnataka. So over 17 centers we have already conducted, and this will be the concluding day. So here we are present along with our esteemed guest, Mr. Saptagiri Gowda. He is the Bangalore President, Bangalore Central BJP, and Dr. Shailaja M. She is the principal of Sri Aurobindo College. And we have with us Dr. Priyanka. She is also our consultant surgeon within our branch. So basically, we will be conducting this awareness program along with students from Aurobindo College. So we will be conducting a walkathon, which has already started. So this is to make sure that there is a awareness which we have been imparting throughout the years and which will keep continuing, so that people will come forward and people are educated about the eye donation and the importance of it, and how it actually helps in treating the blindness throughout India or throughout the world, I would say. So yeah. ರಾಜಾಜಿನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆಯ ಈ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಿದೆ. ನನ್ನ ಜೊತೆಗೆ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಡಾಕ್ಟರ್ ಶೈಲಜಾ ಅವರೇ ಹಾಗೂ ಡಾಕ್ಟರ್ ಪ್ರಿಯಾಂಕಾ ಅವರೇ, ಈಗ ತಾನೇ ತಮ್ಮನ್ನೆಲ್ಲ ಕುರಿತು ಮಾತಾಡಿದಂಥ ಡಾಕ್ಟರ್ ರಾಕೇಶ್ ಅವರೇ, ಎಲ್ಲ ಪತ್ರಕರ್ತ ಬಂಧುಗಳೇ, ಎಲ್ಲ ಸಿಬ್ಬಂದಿ ವರ್ಗದವರು, ನನಗೆ ಇವತ್ತು ಈ ಕಾರ್ಯಕ್ರಮಕ್ಕೆ ಕರೆದಾಗ ಭಾಳ ಖುಷಿ ಆಯಿತು. ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ವೆರಿ ಹಾನರ್ಡ್ ಟು ಕಮ್ ಟು ದಿಸ್ ಫಾರ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಟು ಬಿ ಪಾರ್ಟ್ ಆಫ್ ದಿಸ್ ಎಸ್ಟೀಮ್ಡ್ ಪ್ರೋಗ್ರಾಮ್. Because since childhood, we all know that eye donation is one of the best donation ever a human being can do. ನೇತ್ರದಾನ ಮಹಾದಾನ ಅಂತ ನಾವು ಚಿಕ್ಕ ಮಕ್ಕಳಿಂದನೂ ಕೇಳ್ತಾ ಇದ್ದೀವಿ. ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್. ಅದಕ್ಕೆ ತೆರಳಿದ ನಂತರವೂ ಕೂಡ ನಾವು ಜಗತ್ತಲ್ಲಿ ಬದುಕಬೇಕು ಅಂತಂದರೆ ಇದೊಂದೇ ದಾರಿ. ಯಾಕೆಂತಂದರೆ ನಾವು ಬದುಕಿದ ನಂತರ 4 ಜನಕ್ಕೆ ನಾವು ಬೆಳಕನ್ನು ಕೊಡ್ತಕ್ಕಂಥ ಯಾವುದಾದ್ರೂ ಒಂದು ಅವಕಾಶ ದೇವರು ನಮಗೆ ಕಲ್ಪಿಸಿದರೆ ಕಣ್ಣಿನ ದಾನದ ಮೂಲಕ ನಾವು ಕೊಡ್ಬೋದು. ಆ ಒಂದು ದಾರಿಯನ್ನು ತೋರಿಸ್ಕೊಟ್ಟವರು ಭಾಳಷ್ಟು ಜನ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ನೇತ್ರದಾನವನ್ನು ಮಾಡಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಹಾದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನಾವು ಯೂಶಲಾಗಿ ಏನು ಮಾಡ್ತೀವಿ, ಈಗ ತಾನೇ ಈ ಕಾರ್ಯಕ್ರಮ ಶುರು ಆಗಲಿಕ್ಕೆ ಮುಂಚೆ ಡಾಕ್ಟರ್ ರಾಕೇಶ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ನಾವು ಎಲ್ಲರೂ ಕೂಡ
ನಮ್ಮ ದೇಶದಲ್ಲಿ ಎಷ್ಟು ಸಾವು ನೋವುಗಳು ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ನೇತ್ರದಾನವನ್ನು ಮಾಡೋದನ್ನ ಕಂಪಲ್ಸರಿ ಅಂತ ನಾವು ತಿಳ್ಕೊಂಡು ನಾವು ಮಾಡೋದನ್ನ ಕಲ್ಪಿಸ್ಕೊಂಡ್ರೆ ಇಡೀ ಜಗತ್ತಿನಲ್ಲಿ ಅಥವಾ ಇಡೀ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ನಾವು ಈ ಅಂಧತೆಯನ್ನು ನಾವು ತೊಲಗಿಸ್ಬಿಡ್ಬೋದು. ಯಾಕೆಂದರೆ ಪ್ರತಿಯೊಬ್ಬರು ಕೂಡ ನಾವು ಲಕ್ಷಾಂತರ ಜನ ಬೇರೆ ಬೇರೆ ಕಾರಣದಿಂದ ಸಾವನ್ನಪ್ಪುವಂಥದ್ದು, ಮನುಷ್ಯ ಹುಟ್ಟಿದ ಮೇಲೆ ಸಾವಾಗುವಂಥದ್ದು ಸಹಜ. ಆದರೆ ಆ ಸಾವಿನ ನಂತರವೂ ಕೂಡ ನಾವು ಸಮಾಜದಲ್ಲಿ ನಾವು ಒಂದು ಒಳ್ಳೆ ಕೆಲಸ ಮಾಡಿ, ಯಾಕೆಂದರೆ ಬದುಕಿದ್ದಾಗ ನಾವು ಎಷ್ಟು ಒಳ್ಳೆ ಕೆಲಸ ಮಾಡ್ತೀವೋ ಗೊತ್ತಿಲ್ಲ, ಅಟ್ಲೀಸ್ಟ್ ತೀರ್ಕೊಂಡಾದ್ಮೇಲಾದರೂ ನಾವು ಈ ಒಂದು ಪ್ಲೆಡ್ಜನ್ನು ಮಾಡೋದ್ರ ಮೂಲಕ ಬರೀ ಕಣ್ಣು ಅಷ್ಟೇ ಅಲ್ಲ, ನೀವು ಎಲ್ಲ ಆರ್ಗನ್ಸ್ ಕೂಡ ದಾನ ಮಾಡುವಂಥದ್ದು ಭಾಳಷ್ಟು ಆರ್ಗನ್ಸ್ ಇದೆ. ಎಲ್ಲವನ್ನು ಕೂಡ ನಾವು ಪ್ಲೆಡ್ಜ್ ಮಾಡ್ತಕ್ಕಂಥದ್ದು. ನಾವು ಪ್ಲೆಡ್ಜ್ ಮಾಡೋದಷ್ಟೇ ಅಲ್ಲ, ನಾವು ತೀರ್ಕೊಂಡ ನಂತರ ನಮ್ಮ ಸಂಬಂಧಿಕರು ನಮ್ಮ ಅಂತ್ಯಕ್ರಿಯೆ ಹೇಗೆ ಮಾಡ್ತಾರೆ ನಮಗೆ ಗೊತ್ತಿಲ್ಲ, ಅಟ್ಲೀಸ್ಟ್ ನಾವು ನಮ್ಮ ಸಂಬಂಧಿಕರು ಅಥವಾ ನಮ್ಮ ಜೊತೆಲಿರ್ತಕ್ಕಂಥವ್ರು ಅವರ ಕಾಲದ ನಂತರ ಅವರ ಆರ್ಗನ್ಸನ್ನು ಡೊನೇಟ್ ಮಾಡೋಂಥ ಒಳ್ಳೆ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಬೇಕು. ಯಾಕೆಂತಂದರೆ ಈ ಥರ ಮಾಡೋದ್ರ ಮೂಲಕ ನಾವು ಸಮಾಜಕ್ಕೆ ಒಂದು ಒಳ್ಳೆಯ ದಿಕ್ಕನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಾಗುತ್ತೆ. ಅದೇ ರೀತಿ ಡಾಕ್ಟರ್ ಅಗರ್ವಾಲ್ ಅವರ ಈ ಒಂದು ಕಣ್ಣಿನ ಆಸ್ಪತ್ರೆ ಹಲವಾರು ವರ್ಷಗಳಿಂದ ಅವರ ಈ ಒಂದು ಸಮಾಜಮುಖಿ ಕೆಲಸವನ್ನು ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ನಿಜವಾಗೂ ಭಾಳ ಸಂತೋಷದ ಒಂದು ವಿಷಯ. ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು ಇವತ್ತು ನನ್ನ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ಕೂಡ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿದ್ದೀರಾ, ತಮ್ಮ ಮಾಧ್ಯಮದ ಮೂಲಕ ಜನಕ್ಕೆ ಈ ಕೂಡ ಭಾಗಿಯಾಗಿ ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. And the esteemed media and the team of Dr. Agarwal's hospitals. It's indeed a pleasure to be a part of this program today. We have been associated with Agarwal since 3 years, and since 3 years our students have been participating in this procession. I understand that students have learned a lot by this. I would like to tell you that we consider teaching or our profession as a noble profession, as we give knowledge and life to the young students. At the same time, you are doing a human service to the society by giving light to many blind people, and of course giving light to the needy rather. So I appreciate, sir, I appreciate your noble profession, and you've been doing, that's what I said, human service, and we owe a lot to you people, to the doctors and the people present over here. Our NSS students, they have learnt a lot, sir. Most of them have donated their eyes also. They have shown me the certificates, and when I asked them, they said that they have been impressed by this kind of processions and this kind of awareness programs.